ಕಲಾಪದಲ್ಲಿ ಮಾತನಾಡ್ತಾ ಅತೃಪ್ತರಿಗೆ ಡಿಕೆ ಶಿವಕುಮಾರ್ ರಣರಂಗದ ಸವಾಲನ್ನ ಹಾಕಿದ್ದಾರೆ. ಮಾತಿನ ಉದ್ದಕ್ಕೂ ಕೂಡ ಮಂಕುತಿಮ್ಮನ ಕಗ್ಗವನ್ನ ಹೇಳ್ತಾ ಒಂದು ರೀತಿಯಲ್ಲಿ ರೋಚಕ ಶೈಲಿಯಲ್ಲಿ ಮುಂಬೈ ಪ್ರವಾಸ ಕಥನವನ್ನ ಕೂಡ ಬಿಚ್ಚಿಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಮಂಕುತಿಮ್ಮನ ಕಗ್ಗದ ಒಂದು ಎಳೆಯನ್ನ ಕೂಡ ಬಿಚ್ಚಿಡ್ತಾ ಏನಾಗಿದೆ, ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ, ಜೊತೆಗೆ ರೋಚಕ ಶೈಲಿಯಲ್ಲಿ ಮುಂಬೈ ಪ್ರವಾಸ ಕಥನವನ್ನ ಕೂಡ ಹೇಳಿದ್ರು. ಕಲಾಪದಲ್ಲಿ ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಮಾತಿನ ಮಿಂಚು ಹಾಗೇನೆ ಮಾತಿನ ಪಂಚ್ ಕೂಡ ಇದ್ದಿದ್ದನ್ನ ನಾವು ಗಮನಿಸಬೇಕಾಗುತ್ತೆ. ಧರ್ಮ ಆಗಿರ್ಬೋದು, ಕುಸ್ತಿಯ ವಿಚಾರ ಆಗಿರ್ಬೋದು, ಋಣ ಆಗಿರ್ಬೋದು, ರಾಜಕೀಯದ ಬಗ್ಗೆ ಆಗಿರ್ಬೋದು, ಮುಂದೆ ಏನಾಗತ್ತೆ, ನಿಮ್ಗೇನಾಗತ್ತೆ, ನಮ್ಗೇನಾಯ್ತು, ನಮ್ಮ ನೋವೇನು, ಏನೇನು ಆಗಿದೆ, ಎಲ್ಲ ವಿಚಾರಗಳನ್ನ ಕೂಡ ಸವಿಸ್ತಾರವಾಗಿ ಬಿಚ್ಚಿಡುವಂತಹ ಪ್ರಯತ್ನವನ್ನ ಡಿಕೆ ಶಿವಕುಮಾರ್ ಮಾಡಿದ್ರು. ಒಂದ್ ಕಡೆ ರಣರಂಗದ ಸವಾಲನ್ನ ಕೂಡ ಪ್ರತಿಪಕ್ಷದವರಿಗೆ ಒಡ್ಡಿದ್ರು. ಮಂಕುತಿಮ್ಮನ ಕಗ್ಗವನ್ನ ಕೂಡ ಸಂದರ್ಭದಲ್ಲಿ ಅವರು ಪ್ರಸ್ತಾಪವನ್ನ ಮಾಡಿದ್ರು. ಹೀಗೆ ಡಿಕೆ ಶಿವಕುಮಾರ್ ಅವರು ಯಾವ ರೀತಿಯಾಗಿ ಮಾತನಾಡಿದ್ರು, ಯಾವ ರೀತಿಯಾಗಿ ಒಂದು ರೀತಿಯಲ್ಲಿ ಮಿಂಚಿನ ಹೊಳೆಯ ಹರಿದಂಗಿತ್ತು, ಮಾತಿನ ಪಂಚನ್ನ ಕೊಟ್ಟರು. ಎಲ್ಲ ವಿಚಾರಗಳು ಕೂಡ ಅಲ್ಲಿ ಬಂದು ಹೋದವು. ಧರ್ಮದ ವಿಚಾರವನ್ನ ಅವರು ಪ್ರಸ್ತಾಪ ಮಾಡಿದ್ರು. ಇನ್ನೊಂದು ಕಡೆ ಕುಸ್ತಿಯ ವಿಚಾರ ಆಯ್ತು, ಋಣ ಯಾರ್ಯಾರ ಮೇಲಿದೆ ಅನ್ನುವಂತಹ ವಿಚಾರವನ್ನ ಹೇಳಿದ್ರು. ನಾನು ಯಾರ್ಯಾರಿಗೆ ಋಣಿಯಾಗಿದ್ದೀನಿ ಅನ್ನೋದನ್ನ ಈ ಹಿಂದೆ ಕೂಡ ಪ್ರಸ್ತಾಪ ಮಾಡಿದ್ರು ಕೆಲವು ಸಂದರ್ಭಗಳಲ್ಲಿ. ಇವತ್ತು ಮತ್ತೆ ಕೃಷ್ಣ ಅವರಿಗೆ ಆಗಿರಬಹುದು ಅಥವಾ ಬಂಗಾರಪ್ಪ ಅವರಿಗೆ ಆಗಿರ್ಬೋದು, ನನ್ನ ಋಣ ಅವರ ಮೇಲಿದೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಅವರ ಋಣದಲ್ಲಿ ನಾನಿದ್ದೀನಿ ಅನ್ನುವಂತಹ ಮಾತನ್ನ ಹೇಳಿದ್ರು. ರಾಜಕೀಯ ಅಂದ್ರೆ ಏನು, ರಾಜಕೀಯದಲ್ಲಿ ಯಾರ್ಯಾರು ಶತ್ರುಗಳು, ಯಾರ್ಯಾರು ಮಿತ್ರಗಳು, ನಾನು ಯಾರನ್ನ ಕೂಡ ಶತ್ರುಗಳನ್ನಾಗಿ ನೋಡೋದಿಲ್ಲ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ರು. ಇನ್ನೊಂದ್ ಕಡೆ ಮಂಕುತಿಮ್ಮನ ಕಗ್ಗ ವಿಚಾರವನ್ನ ಹೇಳಿ ಹಳ್ಳಿ ಹಕ್ಕಿ ಸುಳ್ಳಿನ ಮಾತನ್ನ ಇವೆಲ್ಲವನ್ನ ಕೂಡ ಕೃಷ್ಣ ಗಾರುಡಿ ಈ ತರದ ಎಲ್ಲ ಮಾತುಗಳನ್ನ ಕೂಡ ಡಿಕೆ ಶಿವಕುಮಾರ್ ಪ್ರಸ್ತಾಪ ಮಾಡಿದ್ರು. ಸೋಲುತ್ತಿ ಹೇ ಎದ್ದೆದ್ದು ಬೀಳುತ್ತಿ ಹೇ, ಗುದ್ದಾಡಿ ಸೋಲುತ್ತಿ ಹೇ, ಗದ್ದಲ ತುಂಬಿ ಪ್ರಸಿದ್ಧನಾಗುತ್ತಿ ಹೇ, ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿವೆ, ಜಗವೆಂದು ಉದ್ಧರಿಸುತ್ತಿ ಎನ್ನುತ್ತೀಯೇ ಸಕ್ಕನೆ, ಜಗವೆಂದು ಉದ್ಧರಿಸು ಎನ್ನುತ್ತೀಯೇ ಸಕ್ಕನೆ, ನಿನ್ನ ಉದ್ಧಾರ ಎಷ್ಟಾಯ್ತೋ ಮಂಕುತಿಮ್ಮ, ನಿನ್ನ ಉದ್ಧಾರ ಎಷ್ಟಾಯ್ತೋ ಮಂಕುತಿಮ್ಮ ಅಂತ ಹೇಳಿದ್ರು. ಒಂದು ಮಲ್ಲಿಗೆ ಮಾತು ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಒಂದು ಮಲ್ಲಿಗೆ ಮಾತು ಅಂತ ವಿಶ್ವನಾಥ್ ಅವರು ಎಲ್ಲ ಇದ್ದಾರೆ. ಮಲ್ಲಿಗೆ ಮಾತು ಅವ್ರು ಏನ್ ಹೇಳ್ತಾರೆ ಅಂದ್ರೆ, ತಾವು ಹುಟ್ಟು ಬೆಳೆದ ಮನೆಯಲ್ಲಿ ಧಿಕ್ಕರಿಸಿ ಶತ್ರುಗಳ ಮನೆಗೆ ಆಶ್ರಯ ಬೇಡಿ ಹೋಗುವನು ಏನನ್ನ ಬೇಕು. ಪಕ್ಷಾಂತಿಗಳು ಬೇಕಾದಷ್ಟು ಕಾರಣಗಳನ್ನು ತಮ್ಮ ಸಮರ್ಥನೆಗೆ ಕೊಡುತ್ತಾರೆ. ನಾವೆಲ್ಲರೂ ನನಗೆ ಮೋಸ ಮಾಡಿದವರು, ಸ್ಥಾನ ಮಾನ ಕೊಡಲಿಲ್ಲ, ನನ್ನ ಜಾತಿಯನ್ನು ಕಡೆಗಣಿಸಿದರು ಇತ್ಯಾದಿ. ಅವರು ಕೂಡ ಕಾರಣಗಳನ್ನು ಎಷ್ಟು ಪೊಳ್ಳು ಅಂತ ಸ್ವತಃ ಅವರಿಗೆ ಗೊತ್ತಿರುತ್ತದೆ. ಅವರು ಹೊಸ ಹುಲ್ಲುಗಾವಲಿನಲ್ಲಿ ಸಮೃದ್ಧಿಯಾಗಿ ಮೇಯಲು ಹೊರಟಿದ್ದಾರೆ ಅಷ್ಟೇ ಅಂತ. ಇದು ನನ್ನ ಫ್ರೆಂಡ್, ಮೈ ಹಾನರಬಲ್ ಫಾರ್ಮರ್ ಪ್ರೆಸಿಡೆಂಟ್ ಆಫ್ ದಿ JDS, ನಮ್ಮ ಆತ್ಮೀಯ ಸ್ನೇಹಿತ ಹೇಳಿದಂತ ಮಾತು. 78ರಿಂದನೂ ಪಾಪ ಅಸೆಂಬ್ಲಿಯಲ್ಲಿ ಇದ್ದಾರೆ. ನಾನು ಯಡಿಯೂರಪ್ಪನವರಿಗೆ ಅಭಿನಂದಿಸ್ತೇನೆ ಅಧ್ಯಕ್ಷರೇ. ಇವತ್ತು ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ಯಶಸ್ಸನ್ನ ಕಾಣಬೇಕಾರೆ ಧರ್ಮರಾಯನ ಧರ್ಮತ್ವ ಇರಬೇಕಂತೆ, ದಾನಶೂರ ಕರ್ಣನ ದಾನತ್ವ ಇರಬೇಕಂತೆ, ಅರ್ಜುನನ ಗುರಿ ಇರಬೇಕಂತೆ, ಭೀಮನ ಬಲ ಇರಬೇಕಂತೆ, ವಿದುರನ ನೀತಿ ಇರಬೇಕಂತೆ, ಕೃಷ್ಣನ ತಂತ್ರ ಇರಬೇಕಂತೆ. ಬಟ್ ಇದ್ರ ಜೊತೆಗೆ ಯಡಿಯೂರಪ್ಪನವರ ಛಲಕ್ಕೆ ನಾನು ಅಭಿನಂದಿಸ್ತೀನಿ ಅಧ್ಯಕ್ಷ. ಅವರ ಛಲ 6 ಸತಿ ಪ್ರಯತ್ನ ಪಟ್ಟರು, ಆಗ್ಲಿಲ್ಲ. ಈಗ ಈ ಬಲೆಗೆ ನಮ್ಮ 15 ಶಾಸಕರು ತಗಲಾಕೋಬಿಟ್ರಲ್ಲ. ಇವತ್ತು ಶ್ರದ್ಧಾಂಜಲಿ ಮಾಡುವಂತ ಒಂದು ದೊಡ್ಡ ಸಂದರ್ಭ. ಇವತ್ತು ನಾಳೆ ನೀವು ಮಾಡ್ತಿರೋ, ನಿಮ್ಮ ಸ್ಥಾನದಿಂದ ಮಾಡ್ತಾರೋ, ಬಹುಶಃ ಅವರ ಸ್ವಂತ ಆಸೆಗೋಸ್ಕರ ಪಾಪ ಮಂತ್ರಿ ಆಗ್ತೀನಿ ಅಂತ ಹೇಳ್ತಾರೆ. 15 ಜನ. ನಾನು ಯಡಿಯೂರಪ್ಪನವ್ರಿಗೆ ಅಭಿನಂದಿಸ್ತೇನೆ ಅಧ್ಯಕ್ಷರೇ. ಯಡಿಯೂರಪ್ಪನವರ ಛಲಕ್ಕೆ ನಾನು ಅಭಿನಂದಿಸ್ತೀನಿ ಅಧ್ಯಕ್ಷರೇ. ಅವರ ಛಲ 6 ಸತಿ ಪ್ರಯತ್ನ ಪಟ್ಟರು, ಆಗ್ಲಿಲ್ಲ. ಈಗ ಈ ಬಲೆಗೆ ನಮ್ಮ 15 ಶಾಸಕರು ತಗಲಾಕೋಬಿಟ್ರಲ್ಲ. ನನಗೆ ಎಷ್ಟು ದುಗುಡ ಆಗ್ತಾ ಇದೆ ಅಂದ್ರೆ ಅಧ್ಯಕ್ಷರೇ, ಎಷ್ಟೋ ಜನ, ಐ ಡೋಂಟ್ ವಾಂಟ್ ಟು ಮೆನ್ಷನ್ ದೇರ್ ನೇಮ್ಸ್, ನಮ್ಮ MLAs ನೇಮು, 30-40 ವರ್ಷದ ಸ್ನೇಹ. MTV ನಾಗರಾಜ್ ಇರ್ಬೋದು, ಸೋಮಶೇಖರ್ ಇರ್ಬೋದು, ಅವರೆಲ್ಲ ಯಾರ್ಯಾರು ಎಲ್ಲೆಲ್ಲಿ ಇದ್ರು, ಎಲ್ಲೆಲ್ಲಿ ಬಂದಿದ್ದಾರೆ ಅನ್ನೋದು ಅದೆಲ್ಲ ಐ ಡೋಂಟ್ ವಾಂಟ್ ಟು ಟೆಲ್ ಆನ್ ದಿಸ್. ಆ ಟಿವಿಯಲ್ಲಿ ಸ್ಕ್ರೋಲ್ ಆಗ್ತಾ ಇದ್ದಾರೆ, ಭಾವಪೂರ್ಣವಾದಂತ ಶ್ರದ್ಧಾಂಜಲಿ ಅಂತ ಅವ್ರನ್ನ ಫೋಟೋಗಳು ಹಾಕ್ಬಿಟ್ಟು ಅವರೆಲ್ಲ ಸತ್ತೋಗ್ಬಿಟ್ಟಿದ್ದಾರೆ ಅಂತ ಹೇಳಿ
ಭಾವಪೂರ್ಣವಾದಂತ ಶ್ರದ್ಧಾಂಜಲಿ ಅಂತ ಹೇಳಿ ಪಾಪ ಅವ್ರ ಫೋಟೋಗಳನ್ನ ಹಾಕ್ತಾ ಇದ್ದಾರೆ. ಮಂತ್ರಿ ಆಗೋಯ್ತೀನಿ ಕಣ, ಆಗೋಯ್ತು, ನನಗೆ ಪವರ್ ಸಿಗ್ತಾರೆ. ಅವನ ಯಾರೋ ಹೇಳ್ತಾರೆ ನನಗೆ ಡೆಪ್ಟಿ ಸಿಎಂ, ನನಗೆ ಇರಿಗೇಷನ್, ಮೇಜರ್ ಇರಿಗೇಷನ್, ಇನ್ನೊಬ್ಬಂಗೆ ಪವರ್ ಅಂತೆ, ಇನ್ನೊಬ್ಬಂಗೆ ಹೋಮ್ ಅಂತೆ. ನಾನು ಹೇಳ್ದೆ ಲೇ ಎಲ್ಲೋ ಆಗ್ತಾವ್ರೆ ಕಣ ಟೊಪ್ಪಿ, ನಿಮ್ಗೆ 15 ಜನಕ್ಕೆ ಸಮಾಧಿ ಮಾಡ್ತಾವ್ರೆ, ರಾಜಕೀಯದ ಸಮಾಧಿ ಮಾಡ್ತಾವ್ರೆ. ಈ ಟ್ರಾಪ್ಗೆಲ್ಲ ಬಿಡಕ್ ಹೋಗಿ ಡಿಕೆ ಶಿವಕುಮಾರ್ ಒಂದೊಂದೇ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಬಹಳ ಒಂದು ಹಾಸ್ಯಭರಿತ ಆಗಿರ್ಬೋದು ಅಥವಾ ಆ ಒಂದು ನೋವಿನಿಂದ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಮುಂಬೈ ಪ್ರವಾಸ ಕಥನವನ್ನ ಹೇಳಿದ್ರು, ಏನಾಯ್ತು ಮುಂಬೈಗೆ ಹೋದಂತಹ ಸಂದರ್ಭದಲ್ಲಿ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿದ್ರು. ಜೊತೆಗೆ ಯಡಿಯೂರಪ್ಪ ಅವರ ಛಲಕ್ಕೆ ನಾವು ಮೆಚ್ಚಬೇಕು, ಅವರನ್ನ ನಾನು ಅಭಿನಂದಿಸ್ತೀನಿ. 6ರಿಂದ 7 ಬಾರಿ ಫೇಲ್ಯೂರ್ ಆದ್ರೂ ಕೂಡ ಕೊನೆಗೆ ಈಗ ಅವರ ಪ್ರಯತ್ನದಲ್ಲಿ ಅವರು ಸಕ್ಸಸ್ ಆಗಿದ್ದಾರೆ, ಆ ಛಲ ಬೇಕು ಅನ್ನುವಂತಹ ಮಾತನ್ನ ಹೇಳಿದ್ರು. ಯಾಕಂದ್ರೆ ಯಾವುದೇ ಒಂದು ಯಶಸ್ಸು ಸಿಗ್ಬೇಕಾದ್ರೆ ಧರ್ಮರಾಯನ ರೀತಿ ಧರ್ಮ ಬೇಕಾಗುತ್ತೆ. ವಿದುರನ ವಿಚಾರವನ್ನ ಇಟ್ಕೊಂಡ್ರು, ಕೃಷ್ಣನ ವಿಚಾರ ಹೇಳಿದ್ರು, ಅರ್ಜುನ ವಿಚಾರ ಹೇಳಿದ್ರು, ಭೀಮನ ವಿಚಾರ ಹೇಳಿದ್ರು. ಈಗ ಎಲ್ಲ ಇದ್ದಾಗ ಮಾತ್ರ ಜೊತೆಗೆ ಯಡಿಯೂರಪ್ಪನ ಅವರ ಛಲ ಇದೆಯಲ್ಲ ಆ ತರ ಇರಬೇಕಾಗುತ್ತೆ, ಆಗ ಯಶಸ್ಸು ಸಿಗುತ್ತೆ ಅಂತ ಹೇಳಿ ಮಂಕುತಿಮ್ಮನ ಕಗ್ಗವನ್ನ ಕೂಡ ಸಂದರ್ಭದಲ್ಲಿ ಅವರು ಪ್ರಸ್ತಾಪ ಮಾಡಿದ್ರು. ಎದ್ದೆದ್ದು ಬಿದ್ದಂತಹ ಸಂದರ್ಭದಲ್ಲಿ ಏನೇನಾಗತ್ತೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಪಕ್ಷಾಂತರದ ವಿಚಾರ ಬಂದಂತಹ ಸಂದರ್ಭದಲ್ಲಿ ಎಚ್ ವಿಶ್ವನಾಥ ಅವರೇ ಬರೆದಂತಹ ಒಂದು ಹೇಳಿಕೆಯನ್ನ, ಅವರೇ ಬರೆದಂತಹ ಒಂದು ಆರ್ಟಿಕಲ್ ನ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಡಿಕೆ ಶಿವಕುಮಾರ್ ಅವರು. ಈಗ ವಿಶ್ವನಾಥ್ ಅವರು ಮತ್ತೆ ಅದೇ ಬಲೆಗೆ ಬಿದ್ದಿದ್ದಾರೆ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ರು. ಇನ್ನು ಜನರು ಈ 15 ಜನ ಅತೃಪ್ತ ಶಾಸಕರು ಏನಿದ್ದಾರೆ, ರಾಜೀನಾಮೆ ಕೊಟ್ಟಿದ್ದಾರೆ, ಅವರಿಗೆ ಶ್ರದ್ಧಾಂಜಲಿಯನ್ನ ಕೂಡ ಸಲ್ಲಿಸ್ತಾರೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಅಥವಾ ಇದೇ ಒಂದು ಸ್ಪೀಕರ್ ಅವರ ಈ ಒಂದು ಪೀಠದಿಂದ ಆಗುತ್ತೋ ಗೊತ್ತಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ರು. ಅತೃಪ್ತರಿಗೆ ಸಮಾಧಿ ಕಟ್ಟುವ ಕೆಲಸ ಅಂತ ಆಗುತ್ತೆ, ಯಾವುದೇ ಕಾರಣಕ್ಕೂ ಅವರು ಮಂತ್ರಿಗಳ ಆಗೋದಿಲ್ಲ, ಯಾವುದೇ ಕಾರಣಕ್ಕೂ ಅವರಿಗೆ ಸ್ಥಾನಮಾನಗಳು ಸಿಗುವಂತಹ ಚಾನ್ಸಸ್ ಇಲ್ಲ, ಸಮಾಧಿ ಬಿಡ್ತಾರೆ ಈ ಬಿಜೆಪಿಯವರು ಅನ್ನುವಂತಹ ಮಾತನ್ನ ಕೂಡ ಇದೇ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಇನ್ನು ಈಗಾಗಲೇ ಯಾವ ರೀತಿಯಾಗಿ ಅವತ್ತು ಓಡೋಡಿ ಬಂದ್ರು ಅನ್ನುವಂತಹ ಮಾತನ್ನ ಹೇಳಿದ್ರು ಡಿಕೆ ಶಿವಕುಮಾರ್ ಅವರು. ಭೈರತಿ ಬಸವರಾಜ್ ಅವರು ಯಾವತ್ತೂ ಕೂಡ ಆತರ ಓಡೋಡಿದನ್ನ ನಾವು ನೋಡಿಲ್ಲ ಅನ್ನೋದನ್ನ ಹೇಳಿದ್ರು. ಡಿಕೆ ಶಿವಕುಮಾರ್ ಇವತ್ತು ಸದನದಲ್ಲಿ ಬಹಳ ಸ್ವಾರಸ್ಯಕರವಾಗಿ ಮಾತನಾಡಿದ್ರು, ಅದನ್ನ ಕೂಡ ನೋಡೋಣ.